ನೀವು ಕೊನೆಯ ಬಾರಿ ಹೊಸದಾಗಿ ಏನಾದರೂ ಕಲಿತದ್ದು ಯಾವಾಗ? ಇತ್ತೀಚೆಗೆ ಜೀವನ ಒಂದೇ ರೀತಿಯಾಗಿ ಹೋಗ್ತಿದೆಯಾ? ಮುಸ್ಸಂಜೆಯ ಮನದ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಬಹಳ ಜನ ಶಾಲೆ ಮುಗಿದ ನಂತರ ಕಲಿಕೆಯನ್ನು ಕೂಡ ಮುಗಿಸುತ್ತಾರೆ. ಆದರೆ ನಿಜವಾದ ಕಲಿಕೆ ಪರೀಕ್ಷೆಗಾಗಿ ಅಲ್ಲ, ಜೀವನಕ್ಕಾಗಿ. ಹೊಸ ವಿಷಯ, ಹೊಸ ಅನುಭವ, ಹೊಸ ಕೌಶಲ್ಯ ಇವುಗಳೇ ನಮ್ಮ ಮನಸ್ಸನ್ನು ಜೀವಂತವಾಗಿರಿಸುತ್ತವೆ. ಆದರೆ ಕಲಿಕೆ ನಿಂತಾಗ ಮನಸ್ಸು ಸ್ಥಗಿತಗೊಳ್ಳುತ್ತದೆ, ಅವಕಾಶಗಳು ಕಡಿಮೆಯಾಗುತ್ತವೆ, ಜೀವನ ಬೇಸರವಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಇನ್ನೂ ಬೆಳೀತಾ ಇದ್ದೀರಾ ಅಥವಾ ಒಂದೇ ಜಾಗದಲ್ಲಿ ನಿಂತಿದ್ದೀರಾ? ಇವತ್ತೇ 20 ನಿಮಿಷ ಹೊಸದಾಗಿ ಏನಾದರೂ ಕಲಿಯಿರಿ. ಒಂದು ಪುಸ್ತಕ, ಒಂದು ವಿಡಿಯೋ, ಒಂದು ಹೊಸ ಸ್ಕಿಲ್, ಮತ್ತು ರಾತ್ರಿ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಇಂದು ನಾನು ಏನು ಕಲಿತೆ? ಯಾಕಂದರೆ ಕಲಿಯುವ ಮನಸ್ಸು ಯಾವತ್ತೂ ಯುವವಾಗಿರುತ್ತದೆ. ಸಿಂಪಲ್ ಸೆನ್ಸ್ ಇದ್ದರೆ ಸೂಪರ್ ಲೈಫ್. ನಾಳೆ ಮತ್ತೆ ಮುಸ್ಸಂಜೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಸಿಂಪಲ್ ಸೆನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ತುಂಬ ಉಪಯುಕ್ತವಾದ ಮಾಹಿತಿಗಳು ಕಾಯುತ್ತಿವೆ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಹಕಾರವೇ ನಮಗೆ ದೊಡ್ಡ ಪ್ರೇರಣೆ.